ನನ್ನ ಪರಿಚಯ ಆಗ್ಲಿಲ್ವಾ? ನಿಮ್ಮ ಮದುವೆ ಮಾಡಿಸಿದವರು ನಾನೇ ಅಲ್ವಾ ಸ್ವಾಮಿ? ಕಲ್ಲಾಳಿ ಧೂಮ. ಓ ನೀನು ಮತ್ತೆ ನಾನು ಹೊರಟದಲ್ಲಿ ಬಂದುಂಟು ಸ್ವಾಮಿ. ಎಲ್ಲಿಗೆ? ಶಿವಗಿರಿ ಮತ್ತೆ ತವಳ ಲೆಂಡೇಸ್ಗೆ ಮಾಡಿದ್ರು. ಹೌದಾ? ಹೌದು ಸ್ವಾಮಿ. ಮಾತಾಡೋ ಸುಖ ಇಲ್ಲ. ಇಲ್ಲ, ಈಗ ಮಾತಾಡೋಕೆ ಸಮಯ ಇಲ್ಲ. ಹಾಗಾಗಿ ಎರಡೇ ಮಾತು, ಈಗ ಅಲ್ಲಿಗೆ. ಎಲ್ಲಾದ್ರೂ ಗಡಿಬಿಡಿ ನಾಯಿ ಬಂದ ನಿಮಗ್ ಕಚ್ಚಿರ ನೀವು ಮೊದ್ಲೇ ನಿಮಗ್ ಮೊದಲ ನಂಗೆ ಕಚ್ಚುದಿಲ್ಲ. ಹೌದು, ಹೊಟ್ಟೆ ನಿಮಗ್ ನಾಯಿ ಕಚ್ಚಿರ ನಾಯಿಗೆ ಹುಚ್ಚಿಡಿದ್ರ ಅಂದ್ರೆ ನನಗೂ ಹುಚ್ಚ ಅಂತ ಹೇಳುದು. ಹಾಗಲ್ಲ ಸೋಮಣ್ಣ. ಮತ್ತೆ ಸೋಮಣ್ಣ ನಮಸ್ಕಾರ. ನಮಸ್ಕಾರ. ನನ್ನ ಪರಿಚಯ ಆಯ್ತಾ? ಗೊತ್ತಾಗಲಿಲ್ವಾ? ಗೊತ್ತಾಗಲಿಲ್ಲ. ನನ್ನ ಮುಖ ನೋಡಿ ಗೊತ್ತಾಗಿಲ್ಲ. ಸುಂದರ್ ಕುಮಾರ್. ಸುಂದರ್ ಕುಮಾರ್ ಚೀಟಿ ಬಿಸಾಕಿನ ನುಗ್ಗೆಕಾಯಿ ತೆಗಿತಾನೆ ಸುಂದರ್ ಕುಮಾರ್. ಬನ್ನಿ, ಏನ ನಿಮಗೆ ಈ ಬದನೆಕಾಯಿ ಬಜ್ಜಿ ಗೊತ್ತಂತ? ಬದನೆಕಾಯಿ ಬಜ್ಜಿ ತಿಂದಿರಾ? ತಿಂದಿದೆ. ಅದು ಮಾಡುದು ಹೇಗೆ? ಹೇಗೆ? ಕಾದ ಕೆಂಡದ ಒಲೆಗೆ ಬದನೆಕಾಯಿ ಹಾಕಿ ಆ ಬೂದಿ ರಾಶಿ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ತೆಗುವಾಗ ಅದು ಹೇಗಿರುತ್ತೆ? ಗಟ್ಟಿ ಮುರ್ಟಿ ಸುರ್ಟಿ ಪಚಕಟಿ ಆಗಿರುತ್ತೆ. ಹೌದು, ಅಂತ ಸೊಟ್ಟಿಗೂ ಧೂಮಣ್ಣ ಅಂತ ಹೆಸರು ಇಡ್ತಾರಲ್ಲ. ಎಷ್ಟು ಬೆಳ್ಳಗಿದೆ ನೋಡ. ಈ ಗಾಡಿ ಎಡಿ ಬಿದ್ದು ಕಾಯಿ ಕಾಳು ಅಂದ್ಕೊಂಡಿದ್ಯಾ? ಹಾಗೆ ಇದ್ರಿ ಧೂಮಣ್ಣ. ಅದಲ್ಲ, ನಾನು ಈಗ ಬಂದದ್ದು ಯಾಕೆ? ನೀವು ಆಚೆ ಈಚೆ ಮಾಡುದು ನೀವಲ್ಲ? ಏನ್ ಆಚೆ ಈಚೆ ಮಾಡುದು? ಇದೆ ಹೆಣ್ಣು ಗಂಡ. ಹೆಣ್ಣು ಗಂಡ ಆಚೆ ಈಚೆ ಮಾಡುದು. ಅದೇ ನಮ್ಗೊಂದು ಮದುವೆ ಆಗ್ಬೇಕು. ಯಾರಿಗೆ? ಇನ್ನು ಮದುವೆ ಆಗ್ಬೇಕು. ನಿನಗಿನ್ನು ಮದುವೆ ಆಗ್ಲಿಲ್ವಾ? ಇಲ್ಲ, ನಂಗೆ 75-80 ಆಯ್ತಲ್ಲ. ಮತ್ತೆ ಬರುವ ವರ್ಷಕ್ಕೆ ನಾನು ಹೊತ್ಕೋದ್ರಲ್ಲ. ಅಯ್ಯೋ. ಹೌದಾ? ಅಲ್ಲ, ಮದುವೆ ಆಗ್ಲಿಲ್ಲ. ಯಾರು ಹೆಣ್ಣು ಕೊಡ್ತಾರೆ ಮಾರ್ಯ? ಅಂದ್ರೆ ನಮ್ ದೊಡ್ಡಿಗೆ ಆದ್ರೂ ಇಲ್ಲ. ಇಲ್ಲ. ಆಗ ನಮ್ಗೀಗ ಪ್ರಾಯ ಎಷ್ಟು? ಅಯ್ಯೋ 25 ಜಾರಿ, 26 ಊರಿ, ಅಜ್ಜಾತೀಗ. ಓಹೋ, 27 ಹಾರಿದೆ ಅಷ್ಟೇ. ಅಷ್ಟೇ. ಸ್ವಲ್ಪ ಹೆಣ್ಣಿದ್ದು ಕಾಣ್ ಮಾರ್ಯ. ಹೆಮ್ಮಾಡಿ ಹೇಮ ಬೇಡ, ಆ ಹೆಮ್ಮಾಡಿ ಸುದ್ದಿ ಬೇಡ. ನಾವು ಒಪ್ಪಿದ್ದೇ ಉಪದ್ರ. ಅವನ ಜಾರಿಗೆ ಆಯ್ಕೊಂಡಲ್ಲ, ಹೆಮ್ಮಾಡಿ ಸುದ್ದಿ ಬೇಡ. ಬಟ್ಟೆ ಕುದ್ರು ಭಾಗ್ಯ. ಎಂತ ಮಾಡಿದೆ? ಬಟ್ಟೆ ಕುದ್ರು ಭಾಗ್ಯ ಬೇಡ, ಭಾಗ್ಯ ಬೇಡ. ಇದ್ಯಾರ? ಒಪ್ಪಾಡಿ ಹರಿನಾಕ್ಷಿ. ಹರಿನಾಕ್ಷಿ ಅವಳ ಕಣ್ಣು ಕಾಣಿ ಮರ. ಹರಿನಾಕ್ಷಿ ಅಂದ್ರೆ ಅಂತ ಕಮಲದ ಕಣ್ಣಿನವಳು. ಅದ್ರ ಕಣ್ಣು ಕಾಣಿ ಹೇಗೆ? ಇದು ಹರಿನಾಕ್ಷಿಯ? ಗುಲಾಬಿ. ಗುಲಾಬಿ. ಗುಲಾಬಿ ಬೇಡ. ಯಾಕೆ? ಮುಳ್ಳಿರ್ತದೆ. ಅದು ಬೇಡವಾ? ಬೇಡ. ಇದು ಕಂಡೂರ್ ಬಚ್ಚಿ. ಬಚ್ಚಿ ಬೇಡ. ಯಾಕೆ? ಬಚ್ಚಿ ನಮಗೆ ಬೆಚ್ಚಿ ಹೊರ. ಅದು ಆಗುದಿಲ್ವಾ? ಮತ್ತೆ ಇದು ಹುಬ್ಬಳ್ಳಿ ಹುಚ್ಚಮ್ಮ. ಅಯ್ಯಪ್ಪ, ಆ ಹೆಸರಿಗೆ ಹುಚ್ಚಿತ್ತ. ನೀವು ನಮ್ಗೆ ಹಣ್ಣಿಂದೆಲ್ಲ ತೋರಿಸೋದ ಮರ. ಅದು ಆಗುದಿಲ್ಲ. ಹುಚ್ಚ ಮಾತ್ರ ದೇವರು. ನಮ್ಮ ದೇವರ ಹಂಗಾರೆ ಒಂದು ಕೆಲಸ ಮಾಡ, ಅವ್ರ ಮಗ ಬೇಡ. ಆ ಹುಚ್ಚಮ್ಮಲ್ಲ ಬೇಡ. ನಾವೇ ಹುಚ್ಚರು ಸಂತೆ ಇದ್ದೀಗ. ಆಯ್ತಲ್ಲ ಮರಿ, ಹುಚ್ಚಮ್ಮ ಬೇಡ. ಇವು ಮಾತ್ರ ಹುಡುಗಿ ಸಿಕ್ಕುದಿಲ್ಲ. ಅದು ಸಿಕ್ಕಿರೋ ಇಲ್ಲಿ ಗುಮಣ. ಇದೇ ಹೆಣ್ಣಿದ. ಅದು ಲಾವಣ್ಯ. ಇವಳಿಗೆ ಗಂಡ ಇಲ್ಲ ಆಗಿದೆ. ಆಯ್ತಾ? ಯಾರವ? ಅವಳು ಊರಿನ ಅಧಿಕಾರಿ ಯಶವಂತ. ಇವನ? ಇವನೇ. ಸರಿ, ನೀ ಬಂದು ಎಲ್ಲ ನಿಂತ್ಕೊಂಡು ಸುಧಾರಿಸ್ತೇನೆ.
ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ನಾವು ಕ್ಷೇಮ. ವ್ಯವಹಾರ ಹೇಗುಂಟು? ಒಳ್ಳೆ ರೀತಿ ನಡೀತಾ ಇದೆ. ಈಗ ನಮಗೂ ಈಗ ಮನಸ್ಸಾಗಿದೆ ಯಾವ್ದಕ್ಕೆ? ಮದುವೆ ಆಗ್ಬೇಕು ಅಂತ. ನೀ ಕೇಳದ್ ನೋಡ್ರೆ ಹಾಗೆ ಹಾಗಲ್ಲ, ಇವರು ಆಚೀಚೆ ಮಾಡುವರಲ್ವ? ಚಿಂತೆ ಮಾಡ್ದ. ಈಗ ನಮಗೂ ಮನಸ್ಸಾಗಿದೆ, ನಮಗೂ ಒಂದು ಸಂಬಂಧವನ್ನು ಹುಡುಕಬೇಕು. ನಿಮ್ಮ ಈ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ? ಎಷ್ಟು ಜನ ಇದ್ರು? ಸದ್ಯಕ್ಕೆ ಯಾವುದೂ ಬೇಡ. ಮೇಲೆ ಕೊನೆಯದಾಗಿ ತೋರಿಸಿದೆಯಲ್ಲ ಮೇಲೆ ಪ್ರಥಮದಲ್ಲಿ, ಇದು ಲಾವಣ್ಯ, ಅವಳಿಗಾಗುವ ಗಂಡು ಯಶವಂತ, ತೌಳವರಿನ ಅಧಿಕಾರಿ. ಆಹಾ. ಈಗ ನೀನು ಮಾಡ್ಬೇಕಂತ ಗೊತ್ತುಂಟ? ಏನು? ನಮಸ್ಕಾರ. ಒಳ್ಳೆದಾಗ್ಲಿ. ಈಗ ನಿಮ್ಮ ಮುಖಾಂತರ ಒಂದು ಮದುವೆ ಆಗ್ಬೇಕಲ್ಲ ಯಾರಿಗೆ? ನನಗೆ. ನಿನಗಿನ್ನು ಮದುವೆ ಆಗ್ಲಿಲ್ವಾ? ನನಗಾಗ್ಲಿಲ್ಲ. ಮಾಡಿಸ್ತೀಯ. ಒಳ್ಳೆ ಅದಕ್ಕೆ ನೀವೇ ಆದಿತ್ತು ಅಂತ ಬಂದಿದ್ದು. ಒಳ್ಳೆ ಹುಡುಗಿ ಹುಡುಕ್ತೇನೆ. ಎಲ್ಲೆಲ್ಲ ಹೋಗುದು ಬೇಡ, ಒಂದು ಸಣ್ಣ ಉಪಕಾರ ಮಾಡ್ಬೇಕು. ಏನು ಉಪಕಾರ? ಯಶವಂತನ ಭಾವಚಿತ್ರವನ್ನ ತೆಗೆದಿರಿಸಬೇಕು. ಯಾಕೆ? ಆ ಭಾವಚಿತ್ರದಲ್ಲಿ ನನ್ನ ಭಾವಚಿತ್ರವನ್ನ ಅಂಟಿಸಬೇಕು. ಆ ದೊರೆಕುಮಾರಿಗೆ ಯಶವಂತ ನಾನೆಂದು ಸಣ್ಣದೊಂದು ಸುಳ್ಳು ಹೇಳ್ಬೇಕು. ಸುಳ್ಳು ಹೇಳ್ಬೇಕಾ? ಹೌದು. ನಾ ಸುಳ್ಳು ಹೇಳುದಿಲ್ಲ. ಜೀವಮಾನದಲ್ಲಿ ಒಂದು ಸುಳ್ಳು ಹೇಳಿಲ್ಲ, ನಾನು ಸುಳ್ಳು ಹೇಳುದು ಇಲ್ಲ. ಜೀವಮಾನದಲ್ಲೇ ಸುಳ್ಳು ಹೇಳಲಿಲ್ಲ. ಇಲ್ಲಿವರೆಗೆ ನೀವು ಹೇಳಿದ್ದೀರೋ ಬಿಟ್ಟಿದ್ದೀರೋ ಅದು ನನಗೆ ಅಪ್ರಸ್ತುತ. ಈಗ ನನಗಾಗಿ ಒಂದು ಸುಳ್ಳು ಹೇಳಬೇಕು. ರೂಢಿಯಲ್ಲೊಂದು ಮಾತಲ್ವಾ, 1000 ಸುಳ್ಳು ಹೇಳಿ ಅದ್ರ ಒಂದು ಮದುವೆ ಮಾಡಿಸಬೇಕು ಅಂತ. ಆದ್ರಿಂದ ನೀವು ಮದುವೆ ಮಾಡಿಸಬೇಕು. ನಾ ಸುಳ್ಳು ಹೇಳುದಿಲ್ಲ. ಹೇಳುದಿಲ್ವಾ? ಹೇಳುದಿಲ್ಲ. ಒಂದು ಕೆಲಸ ಮಾಡಿ, ಒಂದು ಪಕ್ಷ ಬದಲಾಯಿಸಿ ನೀವು. ಎಷ್ಟು ಕೇಳಿದ್ರು ಕೊಡ್ತೇವೆ. ಹೌದೌದು. ನೀವು ಪಕ್ಷ ಬದಲಾಯಿಸ್ಬೇಕಾ? ಊಟ ಮಾಡುದು ಇಲ್ಲ ಹಂಗಲ್ಲ. ಇನ್ನು ಮಲ್ಕೊಂಡೆ ಊಟ ಮಾಡು. ಬೇಡ, ನಾನು ಎಷ್ಟು ಏನೇ ಅಂತಸ್ತು ಕೊಟ್ಟರು ನಾನು ಸುಳ್ಳು ಹೇಳುದಿಲ್ಲ. ನಾನು ಸುಳ್ಳು ಹೇಳುದಿಲ್ಲ. ರೋಮಣ್ಣ, ಈಗ ಹೊರಟದೆಲ್ಲಿಗೆ? ಮದುವೆ ಮಾತುಕತೆಗೆ. ಎಲ್ಲಿಗೆ? ತೌಳವರಿಗೆ. ಬರುವುದು ಯಾವಾಗ? ಒಂದು 2 ದಿನ ಆಗ್ತದೆ. ಏನೇನ್ ಕೆಲಸ ಉಂಟು? ಅಲ್ಲಿ ನೆಂಟಸ್ಗೆ ಮಾಡ್ಬೇಕು. ಇವತ್ತು ಹೋಗುವುದು, ನಾಳೆ ಬರುದು. ನಾಳೆ ಕಾರ್ಯಕ್ರಮ ಅಲ್ಲಿ, ನಾಡಿದ್ದು ಬರುವುದು. ಹೌದು. ಮನೆಯಲ್ಲಿ ಯಾರಿದ್ದಾರೆ? ನನ್ನ ಮಗಳಿದ್ದಾಳೆ. ಓ ಮಾವ, ನಂಗಿನ್ನು ಮದುವೆ ಇಲ್ಲ ಮಾವ. ಕೊಡುದು ಇಲ್ಲ. ನಿನ್ನ ಹೆಣ್ಣು ನಿನ್ ಕಡೆಗೆ ಕರೆಯುತ್ತ ಮಾವ. ಏ ದುಮನ, ವರ್ಷ ಎಷ್ಟ? 21 ವರ್ಷ 21. ಏ ತೂಮು, ಆಡಿದ ಮಾತಿನಂತೆ ನಡೆದುಕೊಂಡೆ ಅಂತಾದ್ರೆ 10 ಲಕ್ಷದ ಹೊನ್ನು ನಿನ್ನ ಮನೆ ಬಾಗಿಲಿಗೆ ಸೇರ್ತದೆ. ಅದಿಲ್ಲ, ಕೈಯಲ್ಲೊಂದು ಮೊಮ್ಮಗು. ಹೊನ್ನು ಬೇಕಾ, ಮೊಮ್ಮಗು ಬೇಕಾ? ತುಮೋ, ಎಂತ ಹೇಳಿದೆ? ಸೀಪಿಟ್ಟ ನುಗ್ಗಿಕಾಯ ಮುಂದೆ ಹೇಗದ? ನಾನು ಯಶವಂತ, ನನ್ನ ಸೋಟಿ ಗಾಮ್ ಕತ್ತಂದೆ ಸಂಕ್ರಾಂತಿ. ಇದ್ಯಾರ್ದು ಗೊತ್ತಾಯ್ತಾ? ಈಗ ಹೋದ ನಾವಂದ ಹೆಸರು ಅದೇ ಇದೆ, ಯಶವಂತ ಇಲ್ಲ. ಇದೇನಿದು? ಮುದ್ರೆ, ನಿದ್ರೆ ಮಾಡು ಕಾಲ. ತಕೊಂಡು ಹೋಗ. ತೊಳ್ಳೊಟ್ಟೆ
ಸ್ವಾಮಿ, ಯಾವ ಹೆಣ್ಣು ಹೆತ್ತ ತಂದೆ ತಾಯಿಗೆ ಇಂತಹ ಸ್ಥಿತಿ ಬರಬಾರದು. ಅವ ಹೇಳತ್ಕೊಂಡೇ ನಾನು ಹೊಟ್ಟೆ ಹೊಡೆದ ಹೌದು ಸ್ವಾಮಿ, ನನ್ನ ಪರಿಸ್ಥಿತಿ ಹೇಗಾಯ್ತು ಗೊತ್ತಾ? ಅಡ ಕತ್ತರಿಯ ಒಳಗಡೆ ಅಡಿಕೆ ಸಿಕ್ಕಂತಾಯ್ತು ಸ್ವಾಮಿ. ಕಡಕೆ ಹಾ, ಇಂಥ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ಆ ದೇವರೇ ನನಗೆ ಕೊಡಬೇಕು ಸ್ವಾಮಿ. ಏನು ಮಾಡಿ ಓಯ್ ಹೇಳ ಅಂದ್ರೆ ಜ್ವರ ಹೊಡಿತ್ಯ ಒಳ್ಳೆ ಹೊಟ್ಟೆ ಆದಷ್ಟು ಬೇಗ ಮಾರುತ್ತ ಹಗ್ಗ ತನ್ನಿ, ಆ ಕೊರಳಿಗೆ ಹಾಕಿ ಮರಕ್ಕೆ ಬಿಗಿರಿ, ಆಮೇಲೆ ಎಳೆಯಿರಿ. ಒಂದು ಹಗ್ಗ ತಗೊಂಡು ನಾವು ಕುಟ್ಟಿ ಹಾಕಿ ಮಾರ್ತಾ ಇದ್ದೀವಿ. ನೀನು ಎಂತ ಆಗಿದೆ ಈಗ? ಎಂತ ನೀ ಹೇಳಿದ್ಯಲ್ಲ ಎಂತ ಆನೆಯ ತಲೆನೇ ಹೊಡಿತೇನೆ ನೋಡಿ. ನಾವು ಸುಳ್ಳು ಹೇಳಿದ್ದ? ಅದೆಂತ? ಆನೆ ಇಲ್ವಾ? ಎಲ್ಲಿದೆ? ಅಲ್ಲ ನೋಡ ಭಾವಚಿತ್ರ ಎಷ್ಟು ಚಂದ ಬಿಡಿ. ಕತ್ತರಿಸಿ ಹಾಕಿದ್ರೆ ಏನಾಗ್ತದೆ? ಯಾಕೆ ಇಲ್ಲಿವರೆಗೆ ಒಂದೂ ತಾಗ್ಲಿಲ್ಲ ಅಂತ ನಾನು ಎಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ತಾಗ್ತದೆ ಅನ್ನೋರೊಳಗೆ ತಪ್ಪಿಸಿ ಬಿಟ್ಟಿಯಲ್ಲ ಪಾಪಿ ಮಗನ. ನನ್ನ ಮಂಡೆ ಹಾಳಾಗಿ ಎಷ್ಟು ದಿವಸ ಆಯ್ತು. ಎಂತದ್ದು? ಒಂದು ಸರಿ ನೆನ್ಪಿಟ್ಕೊ. ಏನು? ಯಾವ ಕಾರಣಕ್ಕೆ ಆಗಲಿ ಹಾ. ಹೆಣ್ಣು ಮಕ್ಕಳ ವಿಳಾಸ ನಾವು ತಗೊಳ್ಬೇಕು. ಹಾ. ನಮ್ಮ ವಿಳಾಸ ಅವ್ರಿಗೆ ಕೊಡ್ಬಾ. ಅದ್ಯಾಕೆ? ಎಲ್ಲಾದ್ರೂ ಒಪ್ಪಿ ತಪ್ಪಿ ನಮ್ಮ ವಿಳಾಸ ಕೊಡ್ತಾ ಕೊಟ್ರೆ ಅವ್ರು ಮಾತ್ರ ಬರುವುದಲ್ಲ, ಹಾ. ಅವರು ಕುಟುಂಬದ ಹಳೆಯರು ಮಳೆಯರು ಎಲ್ಲರನ್ನೂ ಕರ್ಕೊಂಡು ಬರ್ತಾರೆ. ಹೌದಾ? ಹಾ. ಈ ಎಳೆಯವರಂತೂ ಬರುವುದು ಸಹಜ. ಹಾ. ಈ ಹಳೆಯವರು ಬಂದು ಏನು ಮಾಡ್ತಾರ? ಹಳೆಯರ ಹಾ. ನನ್ನ ಮಗಳ ನನ್ನ ಮೊಮ್ಮಗಳು ಹುಟ್ಟಿ ಮತ್ತೆ ಕುಟುಂಬ ಬರ್ತಾರ. ಮತ್ತೆ ಆ ಹಳೆಯರೆಲ್ಲ ಬರುದು ಬೇಡ. ಹಾ. ಯಾವತ್ತು ಪ್ರಕರಣ ನಮ್ಮದೇ, ಮತ್ತೆ ಹೆಸರು ನಮ್ಮದಿರ್ಬಾರ್ದು. ಇಲ್ಲಿ ಬಂದೊಂದು ಪ್ರಾಣ ಕೊಡುವಾಗ ಅವ್ರ ಮನೆಯಲ್ಲೇ ಇರಲಿ ಹಾ. ಅಲ್ವಾ? ಹಾ. ಹೇಳಿದ್ರು ಹ್ಮ್. ಯಾಕೋ ಏನು ಹಾ. ಇವಳನ್ನ ಕಂಡಾಕ್ಷಣವೇ ಇವಳನ್ನೇ ಮದುವೆ ಆಗಬೇಕೆನ್ನುವುದಾಗಿ ತೀರ್ಮಾನಿಸಿದವ. ಆಗಬೇಕು. ಜೀವನದಲ್ಲಿ ಬಾಳ ನೌಕೆಯನ್ನ ಚಲಿಸುವುದೇ ಆದ್ರೆ ಹಾ. ಅಲ್ಲ, ಬಾಳ ನೌಕೆಯಲ್ಲಿ ಸಾಗುವುದೇ ಆದ್ರೆ ಈ ಲಾವಣ್ಯನಲ್ಲಿ ಸರಿ. ಇದು ಶಿವನಾಣೆಯಾಗಿಯೂ ಸತ್ಯ. ಸರಿ. ಏ ಮಿತ್ರ, ಹೇಗೋ ಇವಳು ಊರಿಗೆ ಬಂದಿದ್ದಾಳೆ. ಬಂದಿದ್ದಾಳೆ. ಊರಿಗೆ ಬಂದವಳು ಎಲ್ಲಿ ಬರ್ತಾಳ? ಕೇರಿಗೆ ಬರ್ತಾಳೆ. ಹಾ. ಕೇರಿಗೆ ಬಂದವಳು ಎಲ್ಲಿ ಬರ್ತಾಳ? ನೀರಿಗೆ ಬರ್ತಾಳೆ. ನೀರೀಗ ಹಾ, ಒಳ್ಳೆ ನೀರು ಕುಡು ಚಟುವ ಮರ. ಅಲ್ವೋ? ಹಾ. ನೀರಿಗಾಗಿ ಬರ್ತಾಳೆ. ಹಾ, ನೀರಿಗೆ ಈಗ ನಮ್ಮ ತಿರುಗಾಟ ಬಾವಿ ಕಟ್ಟಿ ಸುತ್ತಾಕುವ. ಕಥೆಯ ಮಧ್ಯೆ ಪ್ರವೇಶಿಸಿದೆ. ಈಗ ಎಂತ ಇದ ನಾಯಿ ಮರತೆ ಮರ ಇವ್ರ ಗೌರವ ಕೊಡ್ಬೇಕು. ಅದು ಗೌರವ ಕೊಡ್ಬೇಕು ಅಂತಾದ್ರೆ ಈಗ ಇದು ನಮ್ಮ ಕೆಲಸದ್ದು. ಕೆಲ್ಸವ ಇರ್ಲಿ ಬಿಡು. ಎಂತ ನಿಮ್ಮನೆ ತೋಟದ ಬುಡ ಮಾಡೋದಿತ್ತ ಇದ್ರೆ ಹೌದಾ? ಹೌದಾ? ಹಾ. ಬರ್ತೀಯಾ? ನನ್ನ ಮಣ್ಣು ಆದಿತ್ತ ನಿಂಗೆ ಯಾವ್ದು ಬೆತ್ತದಡಿಗೆ ಇದ್ರೆ ಇದ್ರೆ ತುಂಬ ಹೌದಾ? ನಮ್ಮ ಮೆಟ್ಟಿ ತುಂಬ ಹಾ, ಹಾ. ಎಂತ ನಾ ಕೆಲಸ ಅಂದ್ರೆ ಆಗ ಅದಲ್ಲ, ಅವನಿಗೆ ಏನೇನು ಬೇಕು ಅದು ಮಾತ್ರ. ಅವನು ಎಷ್ಟೊತ್ತಿಗೆ ಯಾವ್ದು ಕುಡಿತ, ಹಾ, ಹಾ. ತಂಪು ಪಾನೀಯ, ಹಾಗೆ ಹೇಳು. ಎಷ್ಟೊತ್ತಿಗೆ ಎಂತ ತಿಂತ ಅದೆಲ್ಲ ತಂದ್ಕೊಡು. ಓ ಹಾಗೆ. ಹಾ. ಹಾಗಾದ್ರೆ ನೀನು ಎಲ್ಲಿ ಇರ್ಬೇಕು ಅಲ್ಲೇ ಇರ್ಬೇಕು. ಅದೇನಪ್ಪ ಇಲ್ಲೇ ಈಗ ಮತ್ತೆ ನಾನಿಲ್ಲಿ ಯಾವಾಗಲೂ ಬರ್ತಾ ಇರೋಳು. ಯಾವಾಗ್ಲೂ ಹೌದು. ಹಾ. ಅಲ್ಲ, ನಮ್ಮ ಕಣ್ಣು ಬೀಳ ಇಲ್ಲ.
ಹೌದಾ? ಹಾ. ನಾನು ಬರುವುದು ಯಾಕಾಗಿ? ಯಾಕೆ? ಆ ಶಂಕರನ್ ನೋಡುವುದಕ್ಕಾಗಿ. ಶಂಕರನ? ಹೌದು. ಶಂಕರ ಇಷ್ಟೊತ್ತಿಗೆ ಇರ್ತನ ಆಮೇಲೆ ಬಂದು ಹೋಯ್ತು ಅಲ್ಲ ಇವತ್ತು ಬರ್ಲ ಶಂಕರ ಇವತ್ತಿಲ್ಲ ಬರ್ಲ. ಎಂತದು ನೀನು? ಶಂಕರ ಹಾಗಲ್ಲ, ಮತ್ತೆ ಆ ಪರಮೇಶ್ವರ ನೋಡುವುದಕ್ಕಾಗಿ ಬಂದು. ಅಯ್ಯೋ ಪರಮೇಶ್ವರ ಮುಂದರ್ತಿ ಮೇಳ ಇಲ್ಲಿಲ್ಲ ಹಾಗಲ್ವಾ? ಕಣ್ಕೊಡು ಅವ್ರದ್ದಲ್ಲ. ಅವರಲ್ಲ. ಆಹಾ, ಹಾ. ಆ ಜಗದೀಶನ್ ನೋಡುವುದಕ್ಕಾಗಿ ಬಂದವಳು. ಅಯ್ಯೋ ಜಗದೀಶ ಅಮೃತೇಶ್ವರಿ ಮೇಳ ಮರತೆ ಹೌದೇನಾ? ಹೌದಾ? ಒಂದು ದಿನ ಎಂತ ಟೀಚರ್ ಹೆಂಗ್ ಮಾಡೋಣ? ಚಲೋ ಮಾಡವನೆ ಹೌದಲ್ಲ? ಬೇಕಾ? ಬಿಟ್ಕೊಂಡು ಹೋದ ಆಗಿ ಅವರಲ್ಲ. ಅವ್ರ ಸುದ್ದಿ ಅಲ್ವೋ? ಅವರಲ್ಲ. ಆ ಜನಾರ್ದನ್ ನೋಡುವುದಕ್ಕಾಗಿ ಬಂದವಳು. ಜನಾರ್ದನ ಅವ ಬಡ್ಕಿನಾಗೆ ಇಲ್ಲ ಅಲ್ಲ ಅವ್ರ ಹೆಂಗ್ ದೇವಿ ಬೈದೈತಿ ಅದ್ರಾಗಿದ್ರು. ಹೌದೇನಾ? ಹಾ ಅವನ ವಿಶೇಷ ಏನು? ಹೋಳಿ ಮಾಡುವ ಹೇಳಿ ಬಸಳೆ ಮಾಡಿದ ಮಾರಿ ಸಂತಾನ ಈ ಬಸಳೆಯಿಂದ ಜನಾರ್ದನನ ಆಚೆಗೆ ಹಾ ಎಂತದ್ದು? ಅವ್ರಲ್ವಾ? ಹಾಗಲ್ಲ, ಅವ್ರಲ್ಲ. ಆ ಶಂಭುವನ್ನು ನೋಡುವುದಕ್ಕಾಗಿ ಬಂದವಳು. ಹೌದು. ಓತಮ್ಮ, ಹಾ ಅವ ಶಂಭು. ಹಾ ಅವನನ್ನ ನಂಬಿದ್ರೆ ನಿನಗೆ ಸಿಗ್ತದೆ ಒಂದು ಚಂಬು, ಹಾ ಆಮೇಲೆ ಕೈಯಲ್ಲಿ ಒಂದು ಲಿಂಬು. ಹಾ ಅದನ್ನ ಅರ್ಥ ಮಾಡಿ ನಿನ್ನ ಮಾಡಿ ಹಾಕಿ ತಿಕ್ಕ ಅದಲ್ಲ. ಶಂಭು ಯಾವ ಬೆದರಾಡಿ ಶಂಭುವ? ಎಂತದ ನೀನು? ಯಾವ ಶಂಭು? ಅವ ಅಲ್ಲ, ಅವರು ಅಲ್ಲ. ಆ ಮಾಲಿನ್ಯನ ನೋಡುವುದಕ್ಕಾಗಿ ಬಂದವಳು. ಯಾರ ಯಾರ? ಆ ಮಾಲಿನ್ಯನ ನೋಡುವುದಕ್ಕಾಗಿ ಬಂದೆ. ಗೊತ್ತಾಯ್ತಾ ನಿಮ್ಗೆ? ಅವಲ್ಲ ಹಾ? ಅವಲ್ಲ ಇದ್ದಾರೆ. ಯಾರು? ನೀ ಹೇಳಿದೆ ಛೆ, ಮಾಲಿಂಗ. ಅವ ಅಲ್ವಾ? ಹಾ. ನೀ ಸ್ವಲ್ಪ ಸುಮ್ಮನೆ ಇರು. ಮಾಲಿಂಗ. ಅವ್ರು ಯಾರು ಅಲ್ಲ, ಹಾ. ಆ ಸುರೇಶನ್ ನೋಡುವುದಕ್ಕಾಗಿ ಬಂದೆ. ಸುರೇಶ್ನ ಹೌದು. ಬಾ ಬಾ ಬಾಳ್ಕೊಂಡು ನೋಡಿ 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 ಮನೆ ದಣಿಯದಿರಿ 60ರ ನವೈವತ ಕಾನ ಮತ್ತೆ 62 ಮೇಲೆ ನವ ಮಕ್ಕ ಅರ್ಥ ಎಂತ ನೀನು ಅವರು ಸಮ ಇದ್ರಿ ಮತ್ತೆ 61 ಸುರೇಶ್ರಾವ್ ಬಾರ್ಕೂರ್ ಅಯ್ಯೋ, ಅವರಲ್ವಾ? ಅವ್ರ ಸುದ್ದಿ ಹೇಳಲಿಲ್ಲ. ಅವರು ಅಲ್ಲ ಮತ್ತೆ ಆ ಮಹೇಶನ್ ನೋಡುವುದಕ್ಕಾಗಿ ಬಂದವಳು. ಮಹೇಶ್ನ ಹಾ.